ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ಖಂಡಿತ ನಾನು ರೆಸ್ಪಾನ್ಸ್ ಮಾಡ್ತೀನಿ. ತುಲಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ ಸೆಕೆಂಡ್ ಕಾರ್ಡ್ 5 ಆಫ್ ಕಪ್ಸ್ ಬಂದಿದೆ. ಸೊ ಎರಡೂ ಆ್ಯಕ್ಚುಲಿ ನಾವು ವೀಲ್ ಆಫ್ ಫಾರ್ಚೂನ್ನ ಗುಡ್ ಕಾರ್ಡ್ ಅಂತ ಹೇಳ್ತೀವಿ, ಬಟ್ ಹೇಳ್ತಾರಲ್ವ ಕರ್ಮ ರಿಟರ್ನ್ಸ್ ಅಂತ, ಆ ಥರ ಎಮೋಷ್ನಲ್ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ತೀನಿ. ಓವರ್ ಸಮಥಿಂಗ್, ಯಾರ ಮೇಲೂ ತುಂಬಾ ಕನೆಕ್ಟ್ ಆಗಿದ್ರಿ, ತುಂಬಾ ಫೀಲಿಂಗ್ಸ್ ಇಟ್ಕೊಂಡಿದ್ರಿ. ಸೊ ಅಲ್ಲಿಂದ ನಿಮಗೆ ಕರೆಕ್ಟಾಗಿರೋ ರೆಸ್ಪಾನ್ಸ್ ಬರ್ತಾ ಇಲ್ಲ. ತುಂಬ ಏನಂತಾರೆ, ಸಮಥಿಂಗ್ ಇಗ್ನೋರೆನ್ಸ್ ಇದೆ, ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬೋದು. ಎಮೋಷ್ನಲಿ ಯು ಆರ್ ಸ್ಟಕ್ ಅಂತ ಹೇಳ್ತೀನಿ. ಸಮ್ ಆಫ್ ದೆಮ್ ಅಥವಾ ಸ್ಯಾಡ್ನೆಸ್ಸಿಂದ ಇರ್ಬೋದು, ಅಥವಾ ಪೊಟೆನ್ಷಿಯಲಿ ಯಾರ್ದೋ ಮೆಸೇಜ್ ಅಥವಾ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರ್ಬೋದು ಅಂತ ಹೇಳ್ತೀನಿ ನಾನು. ಬಿಕಾಸ್ ಆಫ್ ಥರ್ಡ್ ಕಾರ್ಡ್ ನನಗೆ 9 ಆಫ್ ಕಪ್ಸ್ ಬಂದಿದೆ. ಸಮ್ಟೈಮ್ಸ್ ನೋಡಿ 9 ಆಫ್ ಕಪ್ಸ್ ಏನಂದರೆ 9 ಇದೆ ನಂಬರ್, 10 ಆಗಿಲ್ಲ. ಅದು ಹೋದ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಏನೋ ಒಂದು ಎಕ್ಸ್ಪೆಕ್ಟೇಷನ್ಸು, ಯಾರೋ ಏನೋ ಚೇಂಜ್ ಆಗ್ತಾರೆ ಅಥವಾ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆ ಕಡೆಯಿಂದ ಅದು ಬರ್ತಾ ಇಲ್ಲ ಅಂತ ನನಗನ್ಸುತ್ತೆ. ಸೊ ಕ್ವೀನ್ ಆಫ್ ಕಪ್ಸ್ ಯಾವ ಥರ ಅಂದರೆ ಟ್ರೈಯಿಂಗ್ ಟು ಡೂ ಸಮಥಿಂಗ್, ಯಾವುದನ್ನು ಸರಿ ಮಾಡಬೇಕು, ಇಲ್ಲ ಅವ್ರು ಸರಿ ಹೋಗ್ತಾರೆ ಅಥವಾ ಇಲ್ಲಿ ನಾನು ಅಡ್ಜಸ್ಟ್ ಆಗ್ತೀನಿ, ಸೊ ನನ್ನಿಂದ ಆಗುತ್ತೆ ಅಂತ ಪ್ರಯತ್ನ ಇರುತ್ತೆ ಒಂದು ನೋಡಿ, ಏನನ್ನೋ ಮಾಡ್ತೀನಿ ಅಂತ. ಸೊ ಅದು ಕಡೆವರೆಗೂ ಸರಿ ಹೋಗಲ್ಲ ಅಲ್ವಾ. ಆ ಸಿಚುವೇಷನಲ್ಲಿ ಕೆಲವರು ಇಲ್ಲಿದ್ದೀರಾ ಅಂತ ಹೇಳ್ಬೋದು. ಕೆಲವೊಮ್ಮೆ ನೋಡಿ ಟ್ರೈಯಿಂಗ್ ಟು ಏನಿರುತ್ತೆ ಕೀಪ್ ಅವೇ, ಯಾರಿಂದನೋ ದೂರ ಇರಬೇಕು ಸಮ್ ಪೀಪಲ್ ಅಂತ ಅನಿಸುತ್ತೆ ನಿಮಗೆ. ನಿಮ್ಮ ಸುತ್ತ ಇರೋ ಜನ ಸರಿ ಇಲ್ಲ, ಅವರಿಂದ ದೂರ ಇರಬೇಕು ಅಂದರೂ ಆಗ್ತಾಯಿಲ್ಲ. ಪದೇ ಪದೇ ಅದೇ ಸಿಚುವೇಷನಲ್ಲಿ ಕೆಲವ್ರು ಸಿಕ್ಕಾಕೊಳ್ತೀರ. ಆ ಥರ ಯೂಶಲಿ ಮ್ಯಾರಿಡ್ ಇದ್ದರೆ ಈ ಥರ ಆಗುತ್ತೆ. ಫಿಫ್ತ್ ಕಾರ್ಡ್ ನನಗೆ ಹೈಯರ್ಮೆಂಟ್ ಬಂದಿದೆ. ಬಿಲೀವಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಕೆಲವ್ರದ್ದು, ಮೈಂಡ್ ಆರ್ ಸ್ಪಿರಿಚುವಲ್ ಬಾಡಿ. ಒಂದು ದೇವ್ರ ಮೇಲೆ ಅತಿಯಾದ ನಂಬಿಕೆ ಇತ್ತೀಚೆಗೆ ನಿಮಗೆ ಬಂದಿರ್ಬೋದು ಅಥವಾ ಹೊರಟೋಗಿರ್ಬೋದು ಅಂತ ಹೇಳ್ತೀವಿ. ನಿಮ್ಮದು ಯೂನಿವರ್ಸ್ ಮೇಲೆ ಅಥವಾ ಇನ್ನು ದೇವ್ರ ಮೇಲೆ ಒಂದು ನಂಬಿಕೆ ಇತ್ತಲ್ಲ, ಒಂದು ಜಾಸ್ತಿ ಆಗಿದೆ, ಇಲ್ಲ 99% ಹೊರಟೋಗಿದೆ ಅಂತ ಹೇಳ್ತಾ ಇದೆ. ಯಾಕೋ ಗೊತ್ತಿಲ್ಲ, ಯಾವುದ್ರ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಅನಿಸ್ಬೋದು ನಿಮಗೆ. ಸಿಕ್ಸ್ತ್ ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದೆ. ತುಂಬ ಆಪ್ಟಿಮಿಸ್ಟಿಕ್ ಆಗಿದ್ದೀರ, ಕೆಲವರು ಫೇತ್ಫುಲ್ ಆಗಿದ್ದೀರ ಯಾವುದೋ ಒಂದು ವಿಷಯಕ್ಕೆ. ಸೊ ಸಮಥಿಂಗ್. ಸೆವೆಂತ್ ಕಾರ್ಡ್ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಸ್ಟಾರ್ಟಿಂಗ್ ಏನು ಹೇಳ್ತೀರ, ಸ್ಟಾರ್ಟಿಂಗ್ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ಬೋದು. ಏನೋ ಒಂದು ಟ್ರೈ ಮಾಡ್ತೀರಾ, ನಾನು ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು, ಸ್ಪಿರಿಚುವಲ್ ವರ್ಕ್ಸ್ ಮಾಡಬೇಕು, ಮೆಡಿಟೇಷನ್, ಧ್ಯಾನ. ಈ ತುಲಾ ರಾಶಿಯವರು ಇತ್ತೀಚೆಗೆ ಯು ಆರ್ ಬಿಲೀವಿಂಗ್ ಸಮಥಿಂಗ್ ಅಂತ ಹೇಳ್ಬೋದು. ಕೆಲವ್ರಿಗೆ ದೇವ್ರ ಮೇಲೆ ನಂಬಿಕೆ ಇರುತ್ತೆ, ಕೆಲವ್ರಿಗೆ ಸಮ್ ಸ್ಪಿರಿಟ್ಸ್ ಇದ್ದಾರೆ, ಸಮ್ ಯೂನಿವರ್ಸ್ ವಿಲ್ ಲಿಸನಿಂಗ್ ಅಸ್ ಅಂತ ಅನ್ನಿಸ್ಬೋದು. ನಂಬರ್ಸ್ ಕಾಣಿಸ್ತಾ ಇರ್ಬೋದು, ಡ್ರೀಮಲ್ಲಿ ಸಮಥಿಂಗ್, ಕೆಲವೊಂದು ಕನಸುಗಳು ಬೀಳ್ತಾ ಇರ್ಬೋದು. ಏನೋ ಒಂದನ್ನು ಮಾಡಬೇಕು, ಏನೋ ಒಂದನ್ನು ಅಂತ ಅನ್ನಿಸ್ತಾ ಇರ್ಬೋದು ಕೆಲವ್ರಿಗೆ. ಕೆಲವೊಮ್ಮೆ ನೋಡಿ ನೀವು ಒಂದು ಹನುಮಾನ್ ಚಾಲೀಸ ಸ್ಟಾರ್ಟ್ ಮಾಡಿದ್ರು, ಸಮಥಿಂಗ್ ಯುವರ್ ಸ್ಟಾರ್ಟೆಡ್ ಅಂತ ಹೇಳ್ಬೋದು ತುಲಾ ರಾಶಿಯವ್ರಿಗೆ. ಅದು ಜನಗಳಿಂದ ನಮ್ಮನ್ನು ದೂರ ಮಾಡುತ್ತೆ, ಸ್ಪೆಷಲಿ ಫೇಕ್ ಪೀಪಲ್ಸ್ ಅಂತ ಹೇಳ್ತೀವಿ ನಾವು. ಅಥವಾ ಮುಂದೊಂದು ದಿನ ಅವ್ರು ನಮ್ಮ ಲೈಫಿಂದ ಹೋಗೋರು ಇರ್ತಾರೆ. ಸೊ ಅವ್ರನ್ನ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ದೂರ ಮಾಡುತ್ತೆ ಕೆಲವೊಂದು ಸ್ಪಿರಿಟ್ಸ್ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ನಿಮ್ಗೆ ತುಂಬ ಲಾಸ್ ಫೀಲ್ ಆಗ್ಬಾರ್ದು, ತುಂಬ ನೀವು ಅವ್ರನ್ನ ಕನೆಕ್ಟ್ ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿ ಇರಲಿ ಅನ್ನೋದಿರುತ್ತೆ. ಅಥವಾ ನಿಮ್ಗೇನಾದರೂ ಹಾರ್ಮ್ ಮಾಡ್ತಾರೆ ಅವ್ರು ಇನ್ ಫ್ಯೂಚರಲ್ಲಿ ಅಂದರೆ ಇವಾಗಿಂದನೇ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಬರುತ್ತೆ ಆ ಎನರ್ಜಿ. ಸೊ ಅದು ಒಂದು ನಿಮ್ಮ ಲೈಫಲ್ಲಿ ನಡೀತಾ ಇದೆ. ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ರೀಲೊಕೇಶನ್ನ ಹೇಳ್ತೀನಿ. ಟ್ರಾವೆಲಿಂಗ್ ಮಾಡ್ಬೋದು, ನೀವು ರೀಲೊಕೇಟ್ ಆಗ್ಬೋದು ಎಲ್ಲಿಗಾದರೂ, ಆಪರ್ಚುನಿಟೀಸ್ ಬರುತ್ತೆ. ಸೊ 5 ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮ ಎಮೋಷ್ನಲ್ ಮೈಂಡ್ಸೆಟ್ ಅಥವಾ ಎಮೋಷ್ನಲ್ ಡಿಸಪಾಯಿಂಟ್ಮೆಂಟಿಂದ ಅದನ್ನು ಮಿಸ್ ಆಪರ್ಚುನಿಟೀಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ತುಂಬಾ ಇದೆ. ಸೊ ಬಿ ಕೇರ್ಫುಲ್ ಆ್ಯಂಡ್ ಫೇತ್ಫುಲ್ ಆ್ಯಂಡ್ ಹೋಪ್ಫುಲ್ ಅಂತ ಹೇಳ್ತೀನಿ. ಲೈಫಲ್ಲಿ ಏನೇ ಆದ್ರೂ ಹೋಪ್ನ ಕಳ್ಕೊಳ್ಬೇಡಿ. ಸೈಕಲ್ ಇರುತ್ತೆ, ಸೈಕಲ್ ವಿಲ್ ಆಲ್ವೇಸ್ ಚೇಂಜ್ ಅಂತ ಹೇಳ್ತೀವಿ. ಇವಾಗಿರೋ ಮೈಂಡ್ಸೆಟ್ ಇನ್ನೊಂದು 3 ದಿನ ಆದಮೇಲೆ ಇರಲ್ಲ. ಸೊ ಬಿ ಸ್ಟ್ರಾಂಗ್.